ಒಂದು ತುಂಬ ಸುಂದರವಾದ ಒಂದು ಮಾತಿದೆ, ಒಂದು ಹಾಡು ಆಯಿತಾ. ನಾನು ನಾನೆನ್ನಲು ನಾನಿಲ್ಲ ಎನ್ನುವವನು, ನಾನಿರದ ಕಡೆಗೆಲ್ಲ ಅವನಿರುವನು ಅಂತ. ಅಂದರೆ ಎಲ್ಲೆಲ್ಲಿ ಈಗ ನಾವೆಲ್ಲ ಅನ್ಕೋತೀವಲ್ವಾ, ನಾವು ತಂದೆ ತಾಯಿಯರು, ನಾವು ಮಕ್ಕಳನ್ನ ಬೆಳೆಸ್ತೀವಿ, ನಾವಿದು ಮಾಡ್ತೀವಿ ಅಂತ. ಆದರೆ ನಿಜವಾಗಿ ಏನಂತಂದರೆ, ನಾವಿಲ್ಲದೆ ಇದ್ದಲ್ಲಿ ದೇವರೇನು ಬೆಳೆಸ್ತಾನೆ ಅವರನ್ನು ಅಂತ. ಹಾಗೆ ಸೊ ನಿಮ್ಮ ಜೀವನದಲ್ಲಿ ಕೂಡ ತಂದೆ ತಾಯಿಯನ್ನ ಕಳ್ಕೊಂಡ್ರೆ ಏನಾಯಿತು, ಅಲ್ಲಿ ಆ ಭಗವಂತ ತಾನಾಗಿ ಬೇರೆ ಬೇರೆ ರೂಪದಲ್ಲಿ ಬಂದು ನಿಮ್ಮನ್ನು ಬೆಳೆಸಿರ್ತಾನೆ ಅಂತ. ಇವತ್ತು ನೀವು ಯಾವ ಜೀವದಲ್ಲಿ, ಯಾವ ಹಂತದಲ್ಲಿ ನೀವು ಇವತ್ತು ನಿಂತಿರ್ತೀರೋ, ಒಂದು ಸತಿ ಅಲ್ಲಿಂದ ತಿರುಗಿ ನೋಡಿದಾಗ ನಿಜ, ಈಗ ಎಲ್ರಿಗೆ ಅಪ್ಪ ಅಮ್ಮ ಇರ್ತಾರೆ. ನಾನು ಕಳ್ಕೊಂಡೆ ತುಂಬ ಚಿಕ್ಕ ವಯಸ್ಸಲ್ಲಿ, ಕರೆಕ್ಟ್. ಆ ಕಳ್ಕೊಂಡದನ್ನು ಬೇರೆದ್ರಿಂದ ಪೂರೈಸೋಕ್ಕಾಗಲ್ಲ, ಹೌದು. ಆದರೆ ಆ ಕಳ್ಕೊಂಡ ಜಾಗದಲ್ಲಿ ಸ್ವತಃ ತಾನೇ ಬಂದು ನಿಂತಿರ್ತಾನೆ ಅಂತ ಅವನು ಬೆಳೆಸೋದಕ್ಕೆ, ಅಲ್ವಾ? ನಿಮ್ಮ ಜೀವನದಲ್ಲಿ ಅದು ತುಂಬ ಸತ್ಯ ಅಂತ ಅನ್ಸುತ್ತೆ. ಹಾಂ, ಹೇಳಿ, ನೀವೇನೋ ಹೇಳ್ತಾ ಇದ್ರಿ. ನಮ್ಮದು ಯಾವುದೋ ಒಂದು ಲ್ಯಾಂಡ್ ಪ್ರಾಪರ್ಟಿಗಳಿದೆ, ಹಾಂ, ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಾವು. ಅದಕ್ಕೋಸ್ಕರ ಜೀವ ಕಳ್ಕೊಳ್ಬಾರ್ದು, ಅದನ್ನು ಹೋರಾಟ ಮಾಡಿ ಉಳಿಸ್ಕೊಳ್ಳೋದಕ್ಕಾದ್ರೂ ಉಳಿಬೇಕು ಅಂತ ನನ್ನ ಒಂದು ನಿರ್ಧಾರ. ಅದೇ ಎಲ್ಲ ಕಡೆಯಲ್ಲಿ ಹಾಗೆ ಸರ್. ನೋಡಿ, ಪಾಂಡವರು ಕೌರವರು ಕೂಡ ಮನೆಯಲ್ಲೇ ಅಲ್ವಾ ಆಗಿರೋದು. ಯಾವತ್ತು ನೋಡಿ ನೆನಪಲ್ಲಿ ಇಟ್ಕೊಳ್ಳಿ, ಇವತ್ತು ಜನರೇಷನ್ ನೋಡಿದ್ರೆ ಆಚೆಗಿಂತ ಮನೆಯೇ ಶತ್ರು ಜಾಸ್ತಿ ಆಗ್ತದೆ. ಯಾವತ್ತು ಹಾಗೆ. ಮತ್ತೆ ನೋಡಿ, ಮನೆಗಿಂತ ನಮ್ಮೊಳಗೆ ಶತ್ರು ಜಾಸ್ತಿ. ಅಂದ್ರೆ ಈಗ ಮನೇಲಂತೂ ಆಯ್ತಲ್ಲ, ಜನ ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ನನ್ನನ್ನು ನಾನು ಅರ್ಥ ಮಾಡ್ಕೊಳಕ್ ಈ ಮನಸ್ಸು ಬಿಡಲ್ಲ. ಈಗ ಮನಸ್ಸು ಎಷ್ಟೋ ಸತಿ ಇಲ್ಲಪ್ಪ ನಾನು ಸರಿ ಹೋಗ್ತೀನಿ, ನಾನು ಸರಿಯಾಗಿರ್ತೀನಿ, ಎಲ್ಲ ಮಾಡ್ತೀನಿ ಅಂತಂದ್ರು ಆ ಮನಸ್ಸು ಮತ್ತೆ ಹೆದರ್ಸುತ್ತೆ. ಅಲ್ಲ, ನಿಂಗೆ ಏನಾದರೂ ಆಗಿಬಿಟ್ರೆ, ನಿನಗೇನಾದರೂ ಇದು ಮಾಡೋಕ್ಕಾಗದೇ ಇದ್ದರೆ, ನಿನಗೆ ಹೋರಾಡೋಕ್ಕಾಗದೇ ಇದ್ದರೆ ಅಂತ ಮನಸ್ಸು ನಮ್ಗೆ ಹೆದರಿಸ್ಬಿಡುತ್ತೆ. ಸೊ ಈ ಮನಸ್ಸು ಅನ್ನೋದು ನಾಸ್ತಿ ಶೋಕ ಸಮೋ ರಿಪುಹು ಅಂತ ಹೇಳ್ತಾರೆ ಸುಭಾಷಿತಕಾರರು. ಅಂದರೆ ಶೋಕಕ್ಕೆ ಸಮನಾದಂತಹ ವೈರಿ ಇನ್ನೊಂದು ಇಲ್ವಂತೆ. ನಮ್ಮೊಳಗಿರುವಂಥ ಈ ಕೊರಗುವಿಕೆ ಇದೆಯಲ್ಲ, ಒಂದೊಂದು ಸತಿ ನಾವು ಎಷ್ಟು ಬೇಡ ಧೈರ್ಯ ತಂದ್ಕೊಳ್ಳೋಣ ಅಂತಂದ್ರು ಈ ಕೊರಗುವಿಕೆ ನಮ್ಮನ್ನು ಇನ್ನಷ್ಟು ಕುಗ್ಗಿಸ್ಬಿಡುತ್ತೆ. ಹಾಂ, ಬೇಡ ಅಂದರು ನಾವು ಅನ್ಕೋತೀವಿ, ಇಲ್ಲ ನಾನು ತುಂಬ ಸ್ಟ್ರಾಂಗು, ನನ್ನ ಹತ್ರ ಆಗತ್ತೆ ಅಂತ. ಆದರೆ ಆ ಶೋಕ ಅನ್ನೋದೊಂದು ಬಂತು ನೋಡಿ, ಅದೇನು ಮಾಡಿಬಿಡುತ್ತೆ, ಮತ್ತೆ ನಮ್ಮ ವೈರಿಗಿಂತ ಹೆಚ್ಚು ನಮ್ಮನ್ನು ಕೂಗ್ಸೋದು ನಮ್ಮೊಳಗಿರುವಂಥ ಒಂದು ಭಯ, ಆತಂಕ ಹಾಗೂ ಶೋಕ ಆಗಿರುತ್ತೆ, ಅಲ್ವಾ? ಒಮ್ಮೆ ಯೋಚನೆ ಮಾಡಿ ನೋಡಿ. ಈಗ ವೈರಿಗಳು ಏನೋ ಚಿಕ್ಕ ಪುಟ್ಟ ವಿಷಯ ಕಿರಿಕಿರಿ ಮಾಡಿ ತೊಂದರೆ ಕೊಟ್ಟಿರ್ತಾರೆ. ಆದರೆ ಈ ನಮ್ಮ ಒಳಗಿರೋ ಭಯ, ಆತಂಕ ನಮ್ಮನ್ನು ಏನೂ ಮಾಡದೇ ಇರೋ ಥರ ಕೂಡಿಸ್ಬಿಡುತ್ತೆ. ಕೈಕಾಲು, ಆದರೆ ಹಗ್ಗವೇ ಇಲ್ಲದೆ ಕೈಕಾಲನ್ನು ಕಟ್ಟಾಕೋ ಸಾಮರ್ಥ್ಯ ಇರೋದು ನಮ್ಮೊಳಗಿರುವ ಈ ಭಯ, ಆತಂಕಕ್ಕೆ ಮಾತ್ರ ಅಂತ. ಆಯಿತಾ? ಸೊ ನಿಮ್ಮ ದೇಹದಲ್ಲಿ ನಾಡಿ ಪರೀಕ್ಷೆಯಲ್ಲಿ ನಾವು ನೋಡಿದಾಗ ಪ್ರಾಣವಾತ, ಸಾಧಕ ಪಿತ್ತ ಮತ್ತು ತರ್ಪಕ ಕಫ ಅನ್ನುವಂಥದ್ದು ಮೂರರಲ್ಲಿ ದೃಷ್ಟಿ ಇರುವಂಥದ್ದು. ಈ ಮೂರು ದೃಷ್ಟಿಗಳೇನಾಗುತ್ತೆ ಅಂತಂದರೆ ಅದು ನಮ್ಮ ಮನಸ್ಸಿನ ಕಾರ್ಯ ಸಾಮರ್ಥ್ಯವನ್ನು ಕ್ಷೀಣಿಸ್ತಾ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಆ್ಯಕ್ಚುಲಾಗಿ ನನ್ನ ಹತ್ರ ಎಷ್ಟು ಎಬಿಲಿಟಿ ಇದೆಯೋ ಆ ಎಬಿಲಿಟಿಗೆ ತಕ್ಕಂತೆ ನಾನು ಬದುಕೋಕ್ಕಾಗಲ್ಲ. ಅಂದರೆ ಈಗ ನನಗೆ ಗೊತ್ತಿರುತ್ತೆ, ಈಗ ನೋಡಿ ಉದಾಹರಣೆಗೆ ನನಗೀಗ ಪರೀಕ್ಷೆಯಲ್ಲಿ ಅರ್ಥ ಮಾಡ್ಕೊಂಡು ಬರೆಯೋ ಸಾಮರ್ಥ್ಯನೇ ನಂದೀಗ 50ಕ್ಕೆ 5 ಮಾರ್ಕ್ಸ್ ತೆಗೆಯುವಷ್ಟು ಅಂತಂದರೆ ಆಗ ಬೇಸರ ಇಲ್ಲ. ನನ್ನ ಸಾಮರ್ಥ್ಯ ಇದ್ದಿದ್ದೇ ಅಷ್ಟು, ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ತೆಗೆದಿದ್ದೀನಿ ಅಂತ. ಆದರೆ ನನಗೆ ಗೊತ್ತು ನನ್ನ ಸಾಮರ್ಥ್ಯ 50ಕ್ಕೆ 50 ತೆಗೆಯುವಷ್ಟು ಅಂತ. ಆದರೆ ಈ ಕೆಲವೊಂದಿಷ್ಟು ಕಾರಣಗಳಿಂದಾಗಿ ನನ್ನ ಬೆಸ್ಟ್ ಪಾಸಿಬಲಲ್ಲಿ ನಾನು ಇರೋಕ್ಕಾಗಲ್ಲ. ಅದು ಈ ಒಂದು ಡಿಸ್ಟರ್ಬೆನ್ಸಿಂದ ಆಗುವಂಥದ್ದು. ತೊಂದರೆ ಇಲ್ಲ. ಇದಕ್ಕೆ ಕೆಲವೊಂದಿಷ್ಟು ಔಷಧಿಗಳನ್ನು ಕೊಡ್ತೇನೆ ಸರ್. ಮತ್ತು ಪಂಚಕರ್ಮವನ್ನು ಮಾಡೋ ಮೊದಲು ದೇಹವನ್ನು ಸ್ವಲ್ಪ ಇದಕ್ಕೆ ಸಿದ್ಧಪಡಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಸಿದ್ಧಪಡಿಸ್ಕೊಳ್ಳೋದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಔಷಧಿಗಳನ್ನು ಕೊಟ್ಟು ನಂತರ ಪಂಚಕರ್ಮ ಮಾಡಿದಾಗ ಅದರ ರಿಸಲ್ಟ್ ಇನ್ನಷ್ಟು ಚೆನ್ನಾಗಿ ಸಿಗತ್ತೆ. ಇವಾಗ ಔಷಧಿಗಳನ್ನು ಕೊಡ್ತೀನಿ. ಆ ಔಷಧಿ ಜೊತೆಗೆ ಚಿಕ್ಕ ಪುಟ್ಟ ಬದಲಾವಣೆ ಹೇಳ್ತೇನೆ ನಿಮ್ಮ ಜೀವನ ಶೈಲಿಯಲ್ಲಿ, ಆಹಾರದಲ್ಲಿ. ತುಂಬ ಕಷ್ಟದೇನಲ್ಲ, ಇರೋದೆಲ್ಲ ಬಿಟ್ಟು ಬೇರೆ ಏನೋ ತಿನ್ನೋದಲ್ಲ, ತಿನ್ನೋದ್ರಲ್ಲೇ ಚಿಕ್ಕ ಪುಟ್ಟ ಬದಲಾವಣೆಯನ್ನು ಹೇಳ್ತೀನಿ. ಅಷ್ಟನ್ನು ಮಾಡಿಕೊಂಡು ಕೆಲವೊಂದು ಔಷಧಿಗಳನ್ನ ಕೊಡ್ತೀನಿ. ಅದೇನು ಮಾಡುತ್ತೆ, ನಿಮ್ಮ ಗಟ್ ರೀಸೆಟ್ ಮಾಡಿ ಪಂಚಕರ್ಮ ಚಿಕಿತ್ಸೆಯನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಥರ ನಿಮ್ಮನ್ನು ಸಿದ್ಧಪಡಿಸುತ್ತೆ. ಯಾಕಂದರೆ ಈಗ ಕೆಲವೊಂದಿಷ್ಟು ಕಂಡೀಷನಲ್ಲಿ ನಾವು ಇಮಿಡಿಯೇಟ್ ಅಡ್ಮಿಷನ್ ಹೇಳ್ತೀವಿ, ಕೆಲವೊಂದಿಷ್ಟು ಕಂಡೀಷನಲ್ಲಿ ತಯಾರು ಮಾಡಿಕೊಂಡು ಹೇಳ್ತೀವಿ, ಕೆಲವರಿಗೆ ಕೆಲವೊಂದು ಋತುವಿನಲ್ಲಿ ಬರೋಕ್ಕೆ ಹೇಳ್ತೀವಿ. ಯಾಕೆ ಅಂತಂದರೆ ಈಗ ನೋಡಿ ಸರ್, ಈಗ ನೀರನ್ನು ನಾನು ಬಟ್ಟೆ ಮೇಲೆ ಹಾಕ್ಬೋದು, ಸ್ಪಂಜಿನ ಮೇಲೆ ಹಾಕ್ಬೋದು, ಕಲ್ ಮೇಲೂ ಹಾಕ್ಬೋದು ಅಲ್ವಾ? ಹಾಕೋ ನೀರಿನಲ್ಲಿ ಯಾವುದು ದೋಷ ಇರಲ್ಲ, ಸೇಮ್ ನೀರೇ ಆಗಿರುತ್ತೆ. ಒಂದೇ ಬಾಲ್ಡಿಯಿಂದ ನೀರನ್ನು ತೆಗೆದು ನಾನು ಈ 3 ವಸ್ತುಗಳ ಮೇಲೆ ಹಾಕಿದರೆ, ಕಲ್ಲಿನ ಮೇಲೆ ಹಾಕಿದ್ದೇನಾಗುತ್ತೆ, ಹಾರು ಹೋಗ್ಬಿಡುತ್ತೆ, ಕಲ್ಲಿನ ಒಳಗೆ ಹೋಗೋದಿಲ್ಲ ಅದು. ಬಟ್ಟೆ ಮೇಲೆ ಹಾಕಿದ್ದೇನಾಗುತ್ತೆ,
ಸ್ವಲ್ಪ ಮಟ್ಟಿಗೆ ಅಬ್ಸಾರ್ಬ್ ಆಗುತ್ತೆ, ಸ್ವಲ್ಪ ಹರಿದು ಹೋಗುತ್ತೆ. ಅದೇ ನಾನು ಸ್ಪಂಜಿನ ಮೇಲೆ ಹಾಕಿದ್ದು ಪೂರ್ತಿಯಾಗಿ ಅದರ ಒಳಗಡೆ ಅದು ಅಬ್ಸಾರ್ಬ್ ಆಗುತ್ತೆ ಅಲ್ವಾ. ಹಾಗೆಯೇ ಈ ಪಂಚಕರ್ಮ ಚಿಕಿತ್ಸೆ ಅನ್ನೋದನ್ನು ನಾವು ಎಲ್ಲರೂ ಮಾಡಿಸ್ಕೋಬೋದು, ಅದರಲ್ಲಿ ಸಂಶಯನೇ ಇಲ್ಲ. ಆದರೆ ಮಾಡಿಸ್ಕೊಳ್ಳುವಾಗ ನನ್ನ ದೇಹ ಕಲ್ಲಿನ ಹಾಗಿದ್ದರೆ ಏನಾಗುತ್ತೆ, ಚಿಕಿತ್ಸೆಯನ್ನು ನಾವು ತೆಗೆದುಕೊಂಡು ಸಹ ನಮಗೆ ಅದರಿಂದ ಕೆಲವೊಮ್ಮೆ ಅಂದ್ಕೊಂಡಷ್ಟು ರಿಸಲ್ಟ್ ಬಂದಿಲ್ವಲ್ಲ ಅಂತ ಅನಿಸುತ್ತೆ. ಅಥವಾ ಬಟ್ಟೆ ಥರ ಇದ್ದರೆ ಚೂರು ರಿಸಲ್ಟ್ ಕಂಡಂಗೆ ಆಗುತ್ತೆ, ಆದರೆ ಅದು ಸಸ್ಟೈನ್ ಆಗೋದಿಲ್ಲ. ಬಟ್ ಸ್ಪಂಜಿನ ಥರ ನಾವಿದ್ದರೆ ಅದು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿ ನಮಗೆ ನರಿಷ್ಮೆಂಟನ್ನು ಒಳಗಡೆಯಿಂದ ಕೊಡುತ್ತೆ, ಆಯಿತಾ. ಹಾಗಾಗಿ ಕೆಲವೊಂದಿಷ್ಟು ಔಷಧಿಗಳ ಅಗತ್ಯ ಇದೆ ನಿಮ್ಮ ದೇಹಕ್ಕೆ, ಔಷಧಿಗಳನ್ನ ಕೊಡ್ತೀನಿ, ಅದನ್ನ ತೊಗೊಂಡು ನಂತರ. ಮತ್ತು ಪಂಚಕರ್ಮದಲ್ಲೂ ಹೇಗೆ ಗೊತ್ತಾ ಸರ್, ಈಗ ಅನಿವಾರ್ಯ ಅಂತ ನಾವು ಮಾಡೋದು, ನಿಮಗೆ ಪ್ರಾಮಾಣಿಕವಾಗಿ ಹೇಳಬೇಕಂತಂದರೆ 100 ಜನ ಪಂಚಕರ್ಮ ಅಂತ ಬಂದರೆ ನಾವು ಅದರಲ್ಲಿ 90 ಜನಕ್ಕೆ ಔಷಧಿಲೇ ಗುಣ ಆಗುತ್ತೆ. ಒಂದು 10 ಜನಕ್ಕೆ ಮಾತ್ರ ಹೌದು ಇದು ಗುಣ ಆಗೋದಲ್ಲ, ಇದಕ್ಕೆ ಪಂಚಕರ್ಮವೇ ಬೇಕು, ಅಥವಾ ಕೆಲವರಿಗೆ ರಿಪೀಟೆಡ್ ಪಂಚಕರ್ಮಗಳು ಬೇಕಾಗಿರುತ್ತೆ, ಹೀಗೆಲ್ಲ ಹೇಳ್ತೀವಿ. ಹಾಗೆ 100ರಲ್ಲಿ ಒಂದು 90 ಜನಕ್ಕೆ ಪಂಚಕರ್ಮ ಇಲ್ಲದೆ ಕೇವಲ ಔಷಧಿಲೇ, ಔಷಧಿಯಲ್ಲೂ ಗುಣ ಆಗುತ್ತೆ, ಜೀವನ ಶೈಲಿ, ಔಷಧಿ. ಮತ್ತು ಒಂದು ಆತ್ಮವಿಶ್ವಾಸ ಬೇಕಾಗಿರೋದು ನಮಗೆ, ನಾನು ಗುಣ ಮಾಡ್ತೀನಿ ಅನ್ನೋ. ಯಾಕಂದರೆ ನನ್ನ ದೇಹದ ಪ್ರತಿ ಜೀವಕೋಶ ಕೂಡ ಗುಣ ಆಗಬೇಕು ಅಂತಲೇ ಕೆಲಸ ಮಾಡ್ತಿರತ್ತೆ ಸರ್, ಆದರೆ ನಮಗೆ ಆ ನಂಬಿಕೆನೇ ಇರೋದಿಲ್ಲ ನಮ್ಮ ಮೇಲೆ. ನಿಜ, ನನಗಿರೋವಷ್ಟು ಟೆನ್ಷನ್ಗಳಿಗೆ ಒಂಥರ ಭೀತಿ, ಒಂಥರ ಭಯ ಇವೆಲ್ಲ ಇದಾಗ್ತಾ ಇದೆ ಮೇಡಮ್. ಹೌದು, ಆದರೆ ನೋಡಿ ಸರ್, ಈ ಟೆನ್ಷನ್ನು, ಭೀತಿ ಇಷ್ಟೆಲ್ಲ ಇದ್ದರೂ ಸಹ ನಿಮ್ಮ ದೇಹ ಇವತ್ತು ಶುಗರ್ ಇಲ್ಲ, BP ಇಲ್ಲ, ಥೈರಾಯ್ಡ್ ಇಲ್ಲ ಅಂತಂದರೆ ಅದರ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದೇಹದ ಸಾಮರ್ಥ್ಯ ಎಷ್ಟು ಮೇಲಿದೆ ಅಂತ. ಈಗ ಸುಮಾರಾಗಿ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ, 30-35 ವರ್ಷಕ್ಕೇ BP, ಶುಗರು, ಕೊಲೆಸ್ಟ್ರಾಲು, ಲಿವರ್ ಪ್ರಾಬ್ಲಮ್ಸು, ಏನೇನು ಸಮಸ್ಯೆಗಳು. ಈಗ ಇನ್ಸುಲಿನ್ ತೊಗೊಳ್ಳೋಂಥ 16 ವರ್ಷ 17 ವರ್ಷದ ಮಕ್ಕಳು ದಿವಸಕ್ಕೊಬ್ಬರಾದರೂ ಬರ್ತಾರೆ ಕನ್ಸಲ್ಟೇಷನಿಗೆ, ಗೊತ್ತಾಯ್ತಾ. ಹಾಗಿದ್ದಾಗ ನಿಮ್ಮ ಈ ವಯಸ್ಸು ಇವಾಗ ಎಷ್ಟು, 51ನೇ ವಯಸ್ಸು. 51ನೇ ವಯಸ್ಸಲ್ಲಿ ಅದರಲ್ಲೂ ನಿಮ್ದೀಗ ಸ್ಟ್ರಗಲು, ಟೆನ್ಷನ್ ಅನ್ನೋದು ಇವಾಗಷ್ಟೇ ಅಲ್ಲ, ಹುಟ್ಟಿದಾಗ್ನಿಂದ ನೀವು ಸ್ಟ್ರಗಲಲ್ಲೇ ಇದ್ದವರು ಅಲ್ವಾ. ಹಾಗಿದ್ದರೂ ಸಹ ನಿಮ್ಮ ದೇಹ ಇವತ್ತು ಇಷ್ಟು ಸಪೋರ್ಟಿವ್ ಆಗಿ ನಿಂತಿದೆ. ನಿಮಗೆ ಕೇವಲ ಆ ಭೀತಿ, ಆತಂಕ ಅನ್ನೋದು ಬಿಟ್ಟರೆ ಬೇರೆ ಸಮಸ್ಯೆ ಇಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದ ಮಟ್ಟ ಎಷ್ಟು ಎತ್ತರದಲ್ಲಿದೆ ಅಂತ, ಅಲ್ವಾ ಸರ್. ಯೋಚನೆ ಮಾಡಿ. 2 ಇಯರ್ ಬ್ಯಾಕಲ್ಲೇ ಅಪೋಲೋ ಹಾಸ್ಪಿಟಲ್ ಅಂತಿತ್ತು ಬೆಳ್ಳಂಡೂರು ಗೇಟ್ ಹತ್ರ ಬೆಂಗಳೂರಲ್ಲಿ, ಅದರಲ್ಲಿ ಹೋಗಿ ಫುಲ್ ಬಾಡಿ ಚೆಕ್ ಮಾಡಿಸ್ದೆ. ಅದು ಆವಾಗ ಹೈಪವರ್ ಟೆನ್ಷನ್ ಮತ್ತು ಇದೆಲ್ಲ ಅಷ್ಟು ಪ್ರಾಬ್ಲಮ್ ಆಗಿತ್ತು. ಮಾಡಿದ್ದಕ್ಕೆ ಎಲ್ಲ ನಾರ್ಮಲ್ ಅಲ್ಲೇ ಬಂತು, ಏನು ಪ್ರಾಬ್ಲಮ್ ಇಲ್ಲ ಅಂತ ಕೊಟ್ಟರು. ಕರೆಕ್ಟ್. ಈಗಲೂ ನಾನು ಅದೇ ಹೇಳ್ತಾ ಇರೋದು, ನಿಮ್ಮ ದೇಹಕ್ಕೆ ಸಾಮರ್ಥ್ಯ ತುಂಬಾ ಇದೆ ಸರ್. ಆದರೆ ಈ ಮನಸ್ಸು ಅನ್ನೋದು ಮತ್ತು ಶೋಕ ಅನ್ನುವಂಥದ್ದು ಮತ್ತು ಪೆಟ್ಟು ಅನ್ನೋದು ಮನುಷ್ಯ 1 ಬಾರಿ ಸಹಿಸ್ಕೊತಾನೆ, 2 ಬಾರಿ ಸಹಿಸ್ಕೊತಾನೆ. ಜೀವನ ಪದೇ ಪದೇ ಅದು ಕೊಡ್ತಾ ಬಂದಾಗ ಎಲ್ಲೋ ಒಂದು ತನ್ನ ಮೇಲೆ ತಾನು ನಂಬಿಕೆಯನ್ನು ಕಳ್ಕೊಳ್ಳೋ ರೀತಿ ಮಾಡುತ್ತೆ ಈ ಬದುಕು. ನಮ್ಮ ಜೀವನ ಹಂಗೆ ಆಗಿರೋದು, ಪೆಟ್ಟು ತಿಂದುನೇ ಅಷ್ಟು ಟೆನ್ಷನ್. ಅದಕ್ಕಾಗಿ ಅಂದರೆ ಏನು ಗೊತ್ತಾ ಸರ್, ಈಗ ನೋಡಿ, ಈಗ ಬೆಂಕಿಯನ್ನು ನೋಡಿ ಬೆಂಕಿ ಸುಡುತ್ತೆ ಅಂತ ಒಮ್ಮೆ ಗೊತ್ತಾದ್ಮೇಲೆ ನನಗೂ ಈಗ ಒಬ್ಬರು ಈಗೆಲ್ಲ ಕರೆಂಟಿಂದೆಲ್ಲ ಬರುತ್ತಲ್ಲ, ಬೆಂಕಿ ಥರ ಕಾಣುತ್ತೆ, ಮುಟ್ಟಿದ್ರೆ ಸುಡಲ್ಲ, ಹಾಗೆಲ್ಲ ಇರುತ್ತಲ್ಲ. ಆದರೆ ಅದನ್ನ ಹೇಳಿದ್ರು ನಮಗೆ ಮುಟ್ಟಕ್ಕೆ ಏನಾಗುತ್ತೆ, 2-3 ಸತಿ ನಾವು ಭಯಪಟ್ಟೆ ಮುಟ್ತೀವಿ. ಅಂದರೆ ನಮ್ಮ ಬ್ರೈನಲ್ಲಿ ಅದು ಲಾಡ್ಜ್ ಆಗಿರುತ್ತೆ. ಬೆಂಕಿ ಅಂದರೆ ಅದು, ಈಗ ಹಾವು, ಹಲ್ಲು ಕಿತ್ತಿರೋ ಹಾವು ತಂದು ಕೊಡ್ತಾರೆ ಒಮ್ಮೊಮ್ಮೆ, ಈ ಜಾತ್ರೆಗಳಲ್ಲೆಲ್ಲ ತಂದಿರ್ತಾರಲ್ಲ ಅಲ್ವಾ. ಅವ್ರು ಹೇಳ್ತಾರೆ ಇದು ಹಾವು ಕಚ್ಚಲ್ಲ, ನೀವು ಹಾಕೋಬಹುದು, ನೀವು ಕೈಲಿ ಹಿಡ್ಕೋಬಹುದು ಅಂತ. ಆದರೆ ನಮ್ಮ ತಲೆ ಒಳಗೆ ಯಾಕಂದ್ರೆ ಹಾವು ಅಂದ್ರೆ ಅದು ಕಚ್ಚತ್ತೆ, ಹಾವು ಅಂದ್ರೆ ಅದರ ವಿಷ ಅನ್ನೋದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ಸುಪ್ತ ಮನಸ್ಸಲ್ಲಿ ಅದು ಕೂತು ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ಅದು ವಿಷ ಕಚ್ಚಿರೋ ಹಾವು ಅಂತ ಅವರೇ ಸ್ವತಃ ಕೈಯಲ್ಲಿ ಹಿಡಿದು ನಮಗೆ ಕೊಟ್ಟರು ಕೂಡ ನಮಗದನ್ನ ಮುಟ್ಟಕ್ಕೆ ಭಯ, ಆತಂಕ ಇರುತ್ತೆ. ಜೀವನದಲ್ಲೂ ಇಷ್ಟೇ ಆಗೋದು ಸರ್. ಒಂದೊಂದ್ಸತಿ ಏನಾಗುತ್ತೆ, ಪದೇ ಪದೇ ಪೆಟ್ಟು ತಿಂದು 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 ನಮ್ಮ ಮನಸ್ಸಲ್ಲಿ ಏನಾಗ್ಬಿಟ್ಟಿರುತ್ತೆ, ನನಗೆ ಪೆಟ್ಟೇ ಸಿಗೋದು, ನನಗೆ ತೊಂದರೆನೇ ಆಗೋದು, ನನಗೆ ಕಷ್ಟನೇ ಕೊಡೋದು ಈ ಜೀವನ ಅಂತ ಹಾಗೆ ಅನಿಸ್ಬಿಟ್ಟಿರುತ್ತೆ. ಆದರೆ ಇವಾಗ ಮತ್ತೆ ಪುನಃ ನಾವು ನಮ್ಮ ಮನಸ್ಸಿಗೇನು, ಈಗ ಹೇಗೆ ಆ ಹಾವನ್ನು ಒಮ್ಮೆ ಮುಟ್ಟಿ ಒಬ್ರು ಗೊತ್ತಿರೋರೇ ಇಲ್ಲಪ್ಪ ನೋಡು ನಾನು ಮುಟ್ತಿದ್ದೀನಿ ಏನಾಗಲ್ಲ ನೀನೂ ಮುಟ್ಟು ಅಂತ ಹೇಳಿದ್ಮೇಲೆ ನಾವು ಹೇಗೆ ಧೈರ್ಯ ತಂದ್ಕೋತೀವೋ, ಧೈರ್ಯ ತಂದು ಮತ್ತೆ ಅದನ್ನು ಮುಟ್ಟಿದಾಗ ಓ ಹೌದಲ್ವಾ ಇದನ್ನು ಮುಟ್ಟಿದ್ರು ಇದು ಕಚ್ಚಿಲ್ಲ, ಇದಕ್ಕೆ ಹಲ್ಲಿಲ್ಲ ಅನ್ನೋದು ನಮಗೆ ರಿಯಲೈಸ್ ಆಗುತ್ತೋ, ಹಾಗೆಯೇ ಈಗ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಎಲ್ಲ ಘಟನೆಗಳ ಬಗ್ಗೆನೂ ನಾವೇನು ಮಾಡಬೇಕು, ಧೈರ್ಯ ತಂದ್ಕೋಬೇಕು. ಮತ್ತು ಒಂದು ನೋಡಿ ಸರ್, ಇಷ್ಟೆಲ್ಲ ಜೀವನದಲ್ಲಿ ನೀವು ಪೆಟ್ಟು ತಿಂದುಬಿಟ್ಟಿದ್ದೀರ, ಇವಾಗ ಏನಂತಂದರೆ ಅದೊಂದು ಮೂರ್ತಿ ರೂಪಕ್ಕೆ ಬಂದಂತೆ ಜೀವನ ಅನ್ನೋದು. ಇನ್ನು ಮುಂದೆ ಮತ್ತೆ ಪೆಟ್ಟು ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಅನ್ನೋ ನಂಬಿಕೆನ ನೀವು ತಂದ್ಕೋಬೇಕು. ಆ ಧೈರ್ಯ ಒಂದು ನೀವು ತಂದ್ಕೊಬಿಟ್ರೆ ಯಾರೂ ನಿಮ್ಮನ್ನು ಸೋಲ್ಸೋಕ್ಕೆ ಆಗೋದಿಲ್ಲ, ಯಾವ ರೋಗನೂ ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ.
ಆಯಿತಾ. ಹಾಗಾಗಿ ಎಷ್ಟು ಪೆಟ್ಟು ತಿನ್ನಬೇಕೋ ತಿಂದು ಆಗೋಗಿದೆ, ಇನ್ನೇನು ಪೆಟ್ಟು ಕೊಡ್ಬೋದು ಭಗವಂತ, ಇನ್ನು ಪೆಟ್ಟು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಧೈರ್ಯ ನೀವು ತಂದುಕೊಳ್ಳಿ. ನಾನು ಔಷಧಿಯನ್ನು ಕೊಡ್ತೀನಿ ಆಯಿತಾ. ಸಾಧಾರಣ ಈ ಒಂದು ನವರಾತ್ರಿಯ ನಂತರದಲ್ಲಿ ನಿಮ್ಮ ದೇಹ ಸಿದ್ಧ ಆಗತ್ತೆ ಚಿಕಿತ್ಸೆಗೆ. ಅದೇ ಟೈಮಲ್ಲಿ ಇಲ್ಲಿ ನೀವು ಅವೈಲೇಬಿಲಿಟಿ ಎಲ್ಲ ಕೇಳಿಕೊಂಡು ಇದು ಮಾಡಿಕೊಂಡು ಖಂಡಿತ ಬರ್ಬೋದು ಆಯಿತಾ. ಇವಾಗ ನಾನು ಔಷಧಿಯನ್ನು ಕೊಡ್ತೀನಿ. ಆಹಾರದಲ್ಲಿ ಇನ್ನೇನಿಲ್ಲ ಸರ್, ಹೊರಗಡೆದು ಬ್ರೆಡ್ಡು ಬಿಸ್ಕಿಟು ಬನ್ನು ಇಂಥ ತಿನ್ನಬೇಡಿ. ಮನೇಲಿ ಯಾರು ಇರ್ತಾರೆ, ಫ್ಯಾಮಿಲಿ ಇರ್ತಾರಾ, ಒಬ್ಬರೇ ಹಾಂ ಒಬ್ಬರೇ ಇರ್ತೀರಾ ನೀವು. ಹಾಗಾದರೆ ಆದಷ್ಟು ಮನೆಯಲ್ಲೇ ಅನ್ನ ಬೇಯಿಸ್ಕೊಳ್ಳೋದು, ರೊಟ್ಟಿ ಮಾಡ್ಕೊಳ್ಳೋದು, ರಾಗಿ ಗಂಜಿ ಮಾಡ್ಕೊಳ್ಳೋದು, ಹಾಂ ತರಕಾರಿಯನ್ನು ಬೇಯಿಸಿ ತಗೊಳ್ಳೋದು, ಹಾಗೆ ಆದಷ್ಟು ಮನೆ ಆಹಾರ ತಗೊಳ್ಳಿ. 2 ಇಯರಿಂದ ಬರೀ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಇಂಥ ಯೂಸ್ ಮಾಡ್ತೀನಿ, ಮತ್ತೆ ರಾಗಿ ಮುದ್ದೆ ತಿಂತೀನಿ. ಯಾವುದಾದ್ರು ಒಂದು ಗ್ರೇನ್ಸ್ ಇರಬೇಕು. ಅದೇ ನಮ್ಮ ಆಹಾರದಲ್ಲಿ ಅಕ್ಕಿ ಆಗಲಿ, ರಾಗಿ ಆಗಲಿ, ಜೋಳ ಆಗಲಿ ಯಾವುದಾದ್ರು ಒಂದು ಗ್ರೇನ್ ಇರಲೇಬೇಕು. ಅದರ ಜೊತೆಯಲ್ಲಿ ಬೇಯಿಸಿದ ತರಕಾರಿಗಳಿರಬೇಕು. ಅದರ ಜೊತೆಯಲ್ಲಿ ನೆನೆ ಹಾಕಿದಂತಹ ಡ್ರೈ ಫ್ರೂಟ್ಸ್ಗಳನ್ನ ಇಂಥದ್ದನ್ನ ನೀವು ತೊಗೋಬೋದು, ಏನೂ ತೊಂದರೆ ಇಲ್ಲ ಆಯಿತಾ. ಹಾಗಿದ್ರೆ ಅದನ್ನೇ ಇದು ಮಾಡಿ. ಇನ್ ಕೇಸ್ ಏನಾದರೂ ನಿಮ್ಮ ಆಹಾರದಲ್ಲಿ ಬ್ರೆಡ್ಡು, ಟೋಸ್ಟು, ಬನ್ನು, ಬಿಸ್ಕಿಟು ಈ ಥರದ್ದು ಅದೆಲ್ಲ ಸ್ಟಾಪ್ ಮಾಡಬೇಡಿ, ಕಮ್ಮಿ ಮಾಡೋದಲ್ಲ. ಪತಾಂಜಲಿಯಲ್ಲಿ ಒಂದು ಬಿಸ್ಕೆಟ್ ಒಂದು ತಗೊಂತೀನಿ ಅಷ್ಟೇ, ಮಿಲ್ಕ್ ಬಿಸ್ಕೆಟ್ ಅಂತ, ಅದೆಲ್ಲದನ್ನು ಸ್ಟಾಪ್ ಮಾಡಬೇಡಿ. ಯಾವುದು ಪ್ರೊಸೆಸ್ಡ್ ಫುಡ್ಡು, ಬಿಸ್ಕಿಟ್ ಬೇಕ್ಡ್ ಅನ್ನೋಂಥದ್ದು ಬೇಡ ಆಯಿತಾ. ಅದು ಸ್ವಲ್ಪ ದಿನಗಳ ಕಾಲ ಅದನ್ನ ಸ್ಟಾಪ್ ಮಾಡಿ, ಅಷ್ಟೇ ಸಾಕು ಸರ್. ಮತ್ತೆ ಔಷಧಿ ಕೊಟ್ಟಿರ್ತೀನಿ, ಸರಿ ಆಗತ್ತೆ ಆಯಿತಾ. ಆಗ್ಬೋದಾ?